ಓಂ ಗುರುಭ್ಯೋ ನಮಃ. ಅರ್ಕ ಮಹಾಗಣಾಧಿಪತಿಯ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೇ ನಮೋ ನಿತ್ಯಂ. ಸರಸ್ವತಿಯೇ ನಮೋ ನಮಃ. ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನ ಪಯೋಚ. ಎಲ್ಲ ಜ್ಯೋತಿಷ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ಕನ್ಯಾ ರಾಶಿಯವರ ದಿನ ಭವಿಷ್ಯವನ್ನು ನೋಡೋಣ. 16/6/2026 ಮಂಗಳವಾರ, ದ್ವಿತೀಯ ತಿಥಿ, ಆರಿದ್ರ ನಕ್ಷತ್ರ, ಪುನರ್ವಸು ನಕ್ಷತ್ರ ಮತ್ತು ವೃದ್ಧಿಯೋಗ ಇರುವಂತಹ ದಿನ. ದ್ವಿತೀಯ ತಿಥಿಯ ಸ್ಥಿರತೆ ಮತ್ತು ಯೋಜನೆಯ ಶಕ್ತಿ, ಆರಿದ್ರ ನಕ್ಷತ್ರದ ಬದಲಾವಣೆ ಮತ್ತು ಆಳವಾದ ಚಿಂತನೆಯ ಪ್ರಭಾವ, ನಂತರ ಪುನರ್ವಸು ನಕ್ಷತ್ರದ ಪುನರುಜ್ಜೀವನ ಮತ್ತು ಶುಭ ಫಲ, ಜೊತೆಗೆ ವೃದ್ಧಿಯೋಗದ ಬೆಳವಣಿಗೆ, ಅನುಗ್ರಹ, ನಿಮ್ಮ ಉದ್ಯೋಗ, ಹಣಕಾಸು, ಕುಟುಂಬ, ಆರೋಗ್ಯ ಮತ್ತು ಸಾಮಾಜಿಕ ಗೌರವದ ಮೇಲೆ ವಿಶೇಷ ಪರಿಣಾಮವನ್ನು ಬೀರ್ತಾ ಇದೆ. ಯಾವ ಕ್ಷೇತ್ರದಲ್ಲಿ ಲಾಭ ಉಂಟಾಗ್ತದೆ, ಯಾವ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಈ ದಿನದ ಗ್ರಹ ಪ್ರಭಾವವನ್ನು ನೋಡೋದಾದರೆ, ನಿಮ್ಮ ರಾಷ್ಟ್ರಾಧಿಪತಿಯಾದಂಥ ಬುಧ ಇಂದು ನಿಮ್ಮ ವಿಶ್ಲೇಷಣಾ ಶಕ್ತಿ, ಬುದ್ಧಿವಂತಿಕೆ ಮತ್ತು ಯೋಜನಾ ಸಾಮರ್ಥ್ಯದ ಮೇಲೆ ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ. ಇಂದು ಶಿಕ್ಷಣ, ಬರವಣಿಗೆ, ಲೆಕ್ಕಪತ್ರ ಮತ್ತು ಸಂಶೋಧನಾ ಕಾರ್ಯಗಳಲ್ಲಿ ಉತ್ತಮ ಫಲ ಅನ್ನುವಂಥದ್ದು ಲಭ್ಯವಾಗ್ತದೆ. ನಿಂತ ಕೆಲಸಗಳಿಗೆ ಚಲನೆ ಸಿಗಬಹುದು. ಹೊಸ ಯೋಜನೆ ರೂಪಿಸಲು ಉತ್ತಮ ಸಮಯ ಇದಾಗಿರ್ತದೆ. ಆದರೆ ಅತಿಯಾದ ಯೋಚನೆ ಮತ್ತು ಗೊಂದಲ ತರಬಹುದು. ಸಣ್ಣ ವಿಷಯಕ್ಕೂ ಚಿಂತೆ ಹೆಚ್ಚಾಗಬಹುದು. ಆದ್ದರಿಂದ ವಿವೇಕದ ಜೊತೆ ಆತ್ಮವಿಶ್ವಾಸವೂ ಇರಲಿ ಅನ್ನುವಂಥದ್ದನ್ನು ತಿಳ್ಕೊಂಡೆ. ದ್ವಿತೀಯ ತಿಥಿಯ ಪ್ರಭಾವ ಇರೋದರಿಂದ ಹಣಕಾಸಿನ ಸ್ಥಿರತೆ ಉಂಟಾಗ್ತದೆ. ಕುಟುಂಬದಲ್ಲಿ ಬೆಂಬಲ ಅನ್ನುವಂಥದ್ದು ದೊರೆಯುತ್ತದೆ. ಹೊಸ ಕೆಲಸಗಳಿಗೆ ಭದ್ರ ಅಡಿಪಾಯ ಉಂಟಾಗ್ತದೆ. ಆದ್ದರಿಂದ ಹಣಕಾಸಿನ ಯೋಜನೆ ರೂಪಿಸಬಹುದು. ಕುಟುಂಬದೊಂದಿಗೆ ಮಾತುಕತೆ ಶುಭಕರವಾಗಿರ್ತದೆ. ಉಳಿವಿನ ಚಿಂತೆ ಹೆಚ್ಚಾಗ್ತದೆ. ಆರಿದ್ರ ನಕ್ಷತ್ರದ ಪ್ರಭಾವ ಇರೋದ್ರಿಂದ ಬದಲಾವಣೆ ಮತ್ತು ಹೊಸ ದೃಷ್ಟಿಕೋನವನ್ನು ಕಾಣ್ತೀರಿ. ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ಲಭ್ಯವಾಗ್ತದೆ. ಆಳವಾದ ವಿಶ್ಲೇಷಣೆ ಎನ್ನುವಂಥದ್ದು ಮೂಡ್ತದೆ. ಇಂದು ಕೆಲಸದ ವಿಧಾನದಲ್ಲಿ ಬದಲಾವಣೆ ಸಾಧ್ಯವಾಗ್ತದೆ. ಹಳೆಯ ಸಮಸ್ಯೆ ನಿವಾರಣೆಯಾಗಬಹುದು. ಮನಸ್ಸಿನಲ್ಲಿ ಸ್ವಲ್ಪ ಅಸ್ಥಿರತೆ ಇರಬಹುದು. ಜಾಗೃತ ವಹಿಸಬೇಕಾದಂಥ ವಿಚಾರಗಳೇನಂತಂದರೆ, ಅತಿಯಾಗಿ ಟೀಕೆ ಮಾಡಬೇಡಿ. ತುರ್ತು ನಿರ್ಧಾರವನ್ನು ಕೈಗೊಳ್ಳುವಂಥದ್ದು ಬೇಡ. ಪುನರ್ವಸು ನಕ್ಷತ್ರದ ಪ್ರಭಾವ ಇರೋದರಿಂದ ಪುನಃ ಅವಕಾಶಗಳು ಲಭ್ಯವಾಗಬಹುದು. ಕಳೆದು ಹೋದ ಲಾಭ ಮರಳಿ ಸಿಗಬಹುದು. ಶುಭ ಸುದ್ದಿಗಳು ಬರೋ ಸಾಧ್ಯತೆಗಳಿರ್ತದೆ. ಇಂದು ನಿಂತ ಕೆಲಸದಲ್ಲಿ ಮತ್ತೆ ಆರಂಭ ಶುರುವಾಗುವ ಸಾಧ್ಯತೆ ಇರ್ತದೆ. ಹೊಸ ಸಂಪರ್ಕಗಳಿಂದ ಲಾಭ ಉಂಟಾಗ್ತದೆ. ಆಧ್ಯಾತ್ಮಿಕದ ಆಸಕ್ತಿ ಹೆಚ್ಚಾಗಬಹುದು. ವೃದ್ಧಿಯೋಗದ ಪ್ರಭಾವ ಇರೋದರಿಂದ ಬೆಳವಣಿಗೆ, ಉದ್ಯೋಗದಲ್ಲಿ ಪ್ರಗತಿ ಮತ್ತು ಗೌರವ ಹೆಚ್ಚಾಗುವ ಸಾಧ್ಯತೆ ಇರ್ತದೆ. ಇಂದು ಹೊಸ ಅವಕಾಶ ದೊರೆಯಬಹುದು. ಜನರ ವಿಶ್ವಾಸ ಹೆಚ್ಚಾಗಬಹುದು. ವ್ಯವಹಾರದಲ್ಲಿ ಸುಧಾರಣೆ ಎನ್ನುವಂಥದ್ದು ಸಾಧ್ಯವಾಗ್ತದೆ. ಉದ್ಯೋಗ ಕ್ಷೇತ್ರದಲ್ಲಿ ಉತ್ತಮ ಪ್ರಗತಿ ಮತ್ತು ಯೋಜನೆಯ ದಿನ ಇದಾಗಿರ್ತದೆ. ನಿಂತ ಕೆಲಸ ಪೂರ್ಣಗೊಳ್ಳಬಹುದು. ಮೇಲಧಿಕಾರಿಗಳ ಮೆಚ್ಚುಗೆ ಸಿಗಬಹುದು. ಹೊಸ ಜವಾಬ್ದಾರಿ ಬರಬಹುದು. ಜಾಗೃತ ವಹಿಸಬೇಕಾದಂಥ ವಿಚಾರ ಏನಂತಂದರೆ, ಅತಿಯಾಗಿ ಯೋಚಿಸಿ ಅವಕಾಶಗಳನ್ನು ತಪ್ಪಿಸಿಕೊಳ್ಳಬೇಡಿ. ಸಹೋದ್ಯೋಗಿಗಳೊಂದಿಗೆ ಸಣ್ಣ ವಿಚಾರಕ್ಕೆ ವಾದ ಮಾಡುವಂಥದ್ದು ಬೇಡ. ವೃತ್ತಿಯ ಪ್ರಕಾರ ದಿನ ಭವಿಷ್ಯವನ್ನು ನೋಡೋದಾದರೆ, ಶಿಕ್ಷಕರು, ಜ್ಯೋತಿಷಿಗಳು ಮತ್ತು ಸಂಶೋಧಕರಿಗೆ ಉತ್ತಮ ಪ್ರತಿಕ್ರಿಯೆ ಎನ್ನುವಂಥದ್ದು ಲಭ್ಯವಾಗ್ತದೆ. ತರಗತಿಗಳಿಗೆ ಉತ್ತಮ ಫಲ ಅನ್ನುವಂಥದ್ದು ಲಭ್ಯವಾಗ್ತದೆ. ಜ್ಞಾನಕ್ಕೆ ಗೌರವ ಹೆಚ್ಚಾಗ್ತದೆ. ಲೆಕ್ಕಪತ್ರ ಮತ್ತು ಆಡಳಿತ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರಿಗೆ ಉತ್ತಮ ಪ್ರಗತಿಯನ್ನು ಕಾಣ್ತೀರಿ. ಹೊಸ ಅವಕಾಶಗಳು ಲಭ್ಯವಾಗ್ತದೆ. ವ್ಯವಹಾರದಲ್ಲಿ ಯೋಜನೆ ಮತ್ತು ಬುದ್ಧಿವಂತಿಕೆಯಿಂದ ಲಾಭ ಉಂಟಾಗ್ತದೆ. ಈ ದಿನದ ಅನುಕೂಲಕರ ಕ್ಷೇತ್ರಗಳು ಯಾವುವು ಅಂತ ನೋಡೋದಾದರೆ, ಶಿಕ್ಷಣ ಮತ್ತು ತರಬೇತಿ ಕ್ಷೇತ್ರ, ಪುಸ್ತಕ, ಬರವಣಿಗೆ ಕ್ಷೇತ್ರ ಮತ್ತು ಆನ್ಲೈನ್ ವ್ಯವಹಾರಗಳಲ್ಲಿ ಅನುಕೂಲಗಳು ಉಂಟಾಗ್ತದೆ. ಧನದ ಲಾಭದ ಸೂಚನೆ ಈ ದಿನ ಇದೆ. ಅನಗತ್ಯ ಖರ್ಚು ವೆಚ್ಚಗಳನ್ನು ತಪ್ಪಿಸಿ. ಕುಟುಂಬ ಮತ್ತು ಸಂಬಂಧಗಳನ್ನು ನೋಡೋದಾದರೆ, ಸಹಕಾರ ಅನ್ನುವಂಥದ್ದು ಲಭ್ಯವಾಗ್ತದೆ. ಸಂಬಂಧಗಳಲ್ಲಿ ಸುಧಾರಣೆ ಉಂಟಾಗ್ತದೆ. ಆದರೆ ಅತಿಯಾಗಿ ಟೀಕೆ ಮಾಡಬೇಡಿ. ಮಾತಿನಲ್ಲಿ ಮೃದುತ್ವ ಅನ್ನುವಂಥದ್ದರಲ್ಲಿ. ಆರೋಗ್ಯದ ಬಗ್ಗೆ ಗಮನಿಸೋದಾದರೆ, ಹೊಟ್ಟೆ ಅಥವಾ ಜೀರ್ಣಶಕ್ತಿಯ ತೊಂದರೆ ಬರಬಹುದು. ನರದೌರ್ಬಲ್ಯದಲ್ಲಿ ಸಮಸ್ಯೆ ಬರಬಹುದು. ನಿದ್ರೆಯಲ್ಲಿ ವ್ಯತ್ಯಾಸ ಉಂಟಾಗಬಹುದು. ಆದರೆ ಸರಳ ಆಹಾರ ಮತ್ತು ಸಮಯಕ್ಕೆ ತಕ್ಕಂತೆ ವಿಶ್ರಾಂತಿಯನ್ನು ಪಡೆದುಕೊಳ್ಳುವಂಥದ್ದು ಅತ್ಯುತ್ತಮ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಪರಿಹಾರಕ್ಕೋಸ್ಕರ ಸೂರ್ಯದೇವನ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿಮಾತು, ವಿವೇಕ, ಯೋಜನೆ ಮತ್ತು ತಾಳ್ಮೆಯಿಂದ ನಡೆದುಕೊಂಡರೆ ಬೆಳವಣಿಗೆ, ಲಾಭ ಮತ್ತು ಗೌರವ ದೊರೆಯುವ ಉತ್ತಮ ದಿನ ಇದಾಗಿರ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಈ ದಿನದ ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಾಳೆಯ ದಿನ ಭವಿಷ್ಯಕ್ಕಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.